ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಮುಂದಿನ ಹೋರಾಟಗಳ ಕುರಿತು ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಸಭೆಗೆ ಸಿಎಂ ಸಿದ್ದರಾಮಯ್ಯಗೆ ವಿಶೇಷ ಆಹ್ವಾನ ಸಿಕ್ಕಿದ್ದು ನಿನ್ನೆ ರಾತ್ರಿ HALನಿಂದ ದೆಹಲಿಗೆ ತೆರಳುತ್ತಿದ್ದಾರೆ. ಇವತ್ತು ನಡೆಯಲಿರುವ CWC ಸಭೆಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸುತ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ನಾಯಕರು ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಹೇಳ್ತಾನೆ ಇದ್ದಾರೆ. ಇನ್ನು ತಮ್ಮದೇ ಆದ ಒತ್ತಡ ತಂತ್ರದ ರಾಜಕೀಯಕ್ಕೆ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಬಗೆಹರಿದಿಲ್ಲ. ಹೀಗಾಗಿ ಇಂದಿನ ಕಾರ್ಯಕಾರಿಣಿ ಸಭೆಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ಬಗ್ಗೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಖರ್ಗೆಗೆ ಮಧ್ಯಸ್ಥಿಕೆ ವಹಿಸುವಂತೆ DKಶಿ ಮನವಿ ಮಾಡಿರುವ ಹಿನ್ನೆಲೆ ಇವತ್ತಿನ ಸಭೆ ಮಹತ್ವದ ತಿರುವು ಪಡೆದುಕೊಂಡಿದೆ. ಇನ್ನು ಸಂಪುಟ ಪುನರ್ರಚನೆಗೆ ಅನುಮತಿ ಕೇಳೋದಕ್ಕೆ ರಾಹುಲ್ ಗಾಂಧಿಯನ್ನ ಪ್ರತ್ಯೇಕವಾಗಿ ಭೇಟಿಯಾಗೋಕೆ ಸಿಎಂ ಪ್ಲಾನ್ ಮಾಡಿದ್ದಾರೆ. ಅನುಮತಿ ಸಿಕ್ಕರೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆಗೆ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳೋ ಮುನ್ನ ನಿನ್ನೆ ಸಿದ್ದರಾಮಯ್ಯರ ಆಪ್ತ ಸಚಿವರು ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಡಾಕ್ಟರ್ HC ಮಹದೇವಪ್ಪ, ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್, ಡಾಕ್ಟರ್ MC ಸುಧಾಕರ್, ಭೈರತಿ ಸುರೇಶ್, ಪೊನ್ನಣ್ಣ ಸೇರಿದಂತೆ ಹಲವರು ಸಿಎಂ ಮನೆಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಜೊತೆ ಸಚಿವರು ಚರ್ಚೆ ನಡೆಸಿದ್ದಾರೆ. ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಹೈಕಮಾಂಡ್ನ ಅನುಮತಿ ಕೇಳಲು ಮುಂದಾಗಿರುವ ಹಿನ್ನೆಲೆ ಈ ಚರ್ಚೆ ಕುತೂಹಲ ಮೂಡಿಸಿದೆ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಸಿಎಂ 4 ತಿಂಗಳಿಂದ ಹೇಳ್ತಾ ಇದ್ದಾರೆ. ಯಾವಾಗ ಮುಹೂರ್ತ ಕೂಡಿ ಬರುತ್ತೋ ಅನ್ನೋದನ್ನ ಕಾದು ನೋಡಬೇಕು ಅಂತ ಶಾಸಕ RV ದೇಶಪಾಂಡೆ ಹೇಳಿದ್ದಾರೆ. ಕಾರವಾರದಲ್ಲಿ ಮಾತನಾಡಿದ ದೇಶಪಾಂಡೆ, ಸಿಎಂ ಕುರ್ಚಿ ಫೈಟ್ಗೂ ಸ್ಪಷ್ಟನೆ ಕೊಟ್ಟಿದ್ದು, ಆಕಾಂಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಪಕ್ಷದ ಒಬ್ಬ ಕಾರ್ಯಕರ್ತ ನಾನು ಶಾಸಕ ಆಗಬೇಕು, ಅಧ್ಯಕ್ಷ ಆಗಬೇಕು ಅಂತ ಆಸೆ ಪಟ್ಟರೆ ತಪ್ಪೇನು ಅಂತ ಕೇಳಿದ್ರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೊತೆಗೆ ಮತ್ತೊಂದು ಹೊಸ ಚರ್ಚೆ ಎದ್ದಿದೆ. ಚಾಮರಾಜಪೇಟೆಯಲ್ಲಿ ಜಮೀರ್ ಅಪ್ಕಮಿಂಗ್ DCM ಅನ್ನುವ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. JJ ನಗರದ ಹಲವು ಕಡೆಗಳಲ್ಲಿ ಮುಂದಿನ DCM ಜಮೀರ್ ಅಹಮದ್ ಖಾನ್ ಅನ್ನುವ ಬ್ಯಾನರ್ಗಳನ್ನು ಹಾಕಲಾಗಿದೆ. ಹೊಸ ವರ್ಷದ ಶುಭಾಶಯ ತಿಳಿಸುವ ಬ್ಯಾನರ್ನಲ್ಲಿ ಈ ಬಗ್ಗೆ ಬರ್ಕೊಳ್ಳಲಾಗಿದೆ. ಸಿದ್ದರಾಮಯ್ಯ ಬದಲಾಗಿ DKಶಿ ಸಿಎಂ ಆದರೆ ಅಲ್ಪಸಂಖ್ಯಾತ ಕೋಟಾದ ಅಡಿಯಲ್ಲಿ ಜಮೀರ್ DCM ಮಾಡ್ತಾರೆ ಅಂತ ಚರ್ಚೆ ಶುರುವಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಅರ್ಜಿ ವಿಚಾರಣೆಯನ್ನ ನಡೆಸಿದ ಹೈಕೋರ್ಟ್ 5 ತಿಂಗಳ ತನಿಖೆ ನಡೆಸಿದ್ರೂ ಭೈರತಿ ಬಸವರಾಜ್ ವಿರುದ್ಧ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ. 5 ತಿಂಗಳಿಂದ CID ವಿಚಾರಣೆಗೆ ಕರೆದಿಲ್ಲ ಅನ್ನುವ ಸಂದೇಶ್ ಚೌಟ್ ವಾದ ಪರಿಗಣಿಸಿ ಜಾಮೀನನ್ನ ನೀಡಿದೆ. ಅರ್ಜಿ ವಿಚಾರಣೆಯನ್ನ ಜನವರಿ 6ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. 5 ಲಕ್ಷ ಬಾಂಡ್, ಇಬ್ಬರು ವ್ಯಕ್ತಿಗಳ ಶ್ಯೂರಿಟಿ ಕೊಡುವಂತೆ ಸೂಚನೆ ಕೊಡಲಾಗಿದೆ. ಬೆಂಗಳೂರಿಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸಿದ್ದಾರೆ. ಮಾಜಿ ಶಾಸಕ ಅಶ್ವತ್ಥನಾರಾಯಣ್, ತಮ್ಮೇಶ್ ಗೌಡ, ಶಿವರಾಜ್ ಸಿಂಗ್ ಅವರನ್ನ ಸ್ವಾಗತಿಸಿದ್ರು. ತಮಿಳುನಾಡಿನ ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ರು. ಖಾಸಗಿ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಿರುವ ಚೌಹಾಣ್ ಇವತ್ತು ಬೆಂಗಳೂರಿನ ರವಿಶಂಕರ್ ಆಶ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ದೆಹಲಿಗೆ ವಾಪಸ್ ಆಗ್ತಾರೆ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ JDS 5 ಸ್ಥಾನಗಳಲ್ಲಿ ಗೆಲುವು ಕಂಡಿದೆ. ಈ ಬಗ್ಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಮಾತನಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಮ್ಮ ಪಕ್ಷದ ನಾಯಕರು ಚಿಕ್ಕ ಹುಡುಗರು. ಮಹಾರಾಷ್ಟ್ರ ಸರ್ಕಾರ ಇದ್ದಾಗ ನಮಗೆ ಪಕ್ಷದ ಕಚೇರಿ ಕೊಟ್ಟಿದ್ರು. ಗೆಲ್ಲುವ ಕಡೆ ಸೀಟು ಕೊಡಿ ಅಂತ BJP ಅವರಿಗೆ ಮನವಿ ಮಾಡಿದ್ದೆ. ಈಗ 5 ಸೀಟ್ ಗೆದ್ದಿದ್ದಾರೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ. ಮೈಸೂರು ಅರಮನೆ ಮುಂಭಾಗ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ ಸಂಬಂಧ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಬೆಂಗಳೂರು ಮೂಲದ ಲಕ್ಷ್ಮಿ ಕೂಡ ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಲಕ್ಷ್ಮಿಗೆ KR ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ನಿನ್ನೆ ಚಿಕಿತ್ಸೆ ಫಲಿಸದೆ ಲಕ್ಷ್ಮಿ ಕೊನೆ ಉಸಿರೆಳೆದಿದ್ದಾರೆ. ಉತ್ತರ ಪ್ರದೇಶ ಮೂಲದ ಸಲೀಂ ಹಾಗೂ ಮಂಜುಳಾ ಬಳಿಕ ಲಕ್ಷ್ಮಿ ಕೂಡ ಸಾವಿನ ಮನೆ ಸೇರಿದ್ದಾರೆ. ಕೊಟ್ರೇಶ್ಗೆ ಚಿಕಿತ್ಸೆ ಮುಂದುವರೆದಿದೆ. ಇನ್ನೊಂದು ಕಡೆ ಸ್ಫೋಟದ ಬಗ್ಗೆ ನಾನಾ ಆಯಾಮಗಳಿಂದ ತನಿಖೆ ಮಾಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಆಕಸ್ಮಿಕ ಸ್ಫೋಟ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ದೃಢಪಟ್ಟಿದೆ. ಆದರೂ ಕೂಡ ಭದ್ರತೆಯ ದೃಷ್ಟಿಯಿಂದ ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಸಲಾಗಿದೆ. ಹೀಲಿಯಂ ಜೊತೆ ಬೇರೆ ಗ್ಯಾಸ್ ಕೂಡ ಬೆರೆಸಿರುವ ಶಂಕೆ ಇದ್ದು FSL ವರದಿ ಬಳಿಕ ಸತ್ಯಾಸತ್ಯತೆ ಹೊರಬರುತ್ತೆ. ಇನ್ನು ಬಲೂನ್ಗೆ ತುಂಬುವ ಹೀಲಿಯಂ ಗ್ಯಾಸ್ ಬಗ್ಗೆ ವಿಧಿ ವಿಜ್ಞಾನ ತಜ್ಞ ದಿನೇಶ್ ರಾವ್ ನ್ಯೂಸ್ 18 ಜೊತೆ ಮಾತನಾಡಿದ್ದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗದ ಬಸ್ ದುರಂತ ಪ್ರಕರಣ ಸಂಬಂಧ ಮೃತರ ಗುರುತು ಪತ್ತೆಗಾಗಿ 5 ಜನರ DNA ಸ್ಯಾಂಪಲ್ ಅನ್ನು ಹುಬ್ಬಳ್ಳಿಗೆ ಕಳುಹಿಸಲಾಗಿದೆ. ನಿನ್ನೆ ಗೋಕುಲ ರಸ್ತೆಯಲ್ಲಿರುವ FSL ಪ್ರಯೋಗಾಲಯಕ್ಕೆ ಸ್ಯಾಂಪಲ್ಸ್ ತಲುಪಿವೆ. FSL ಅಧಿಕಾರಿಗಳು ವಿವಿಧ ಪ್ರಕರಣಗಳ ಆಧಾರದ ಮೇಲೆ DNA ಸ್ಯಾಂಪಲ್ ಪರೀಕ್ಷೆ ನಡೆಸಲಿದ್ದಾರೆ.
48 ಗಂಟೆಗಳ ನಂತರ ಅಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ವರದಿ ಸಲ್ಲಿಸಲಿದ್ದಾರೆ. ಚಿತ್ರದುರ್ಗ ಖಾಸಗಿ ಬಸ್ ದುರಂತ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ನಿನ್ನೆ ಆರ್ಟಿಒ ಅಧಿಕಾರಿಗಳಿಂದ ಖಾಸಗಿ ಬಸ್ಗಳ ಪರಿಶೀಲನೆ ಮಾಡಲಾಯಿತು. ಜಯನಗರ ಆರ್ಟಿಒ ಅಧಿಕಾರಿಗಳಿಂದ ಕಾರ್ಯಾಚರಣೆ ನಡೆದಿದೆ. ಲಗೇಜ್ ಬಾಕ್ಸ್, ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಪರಿಶೀಲನೆ ಮಾಡಿದ ಅಧಿಕಾರಿಗಳು ಬಸ್ ಒಳಗೆ ಹೋಗಿ ಪ್ರತಿಯೊಂದು ಸೀಟ್ಗಳ ಪರಿಶೀಲನೆ ಮಾಡಿದರು. ಹೊಸ ವರ್ಷ ಹತ್ರ ಆಗ್ತಾ ಇದ್ದಂತೆ ಬೆಂಗಳೂರಲ್ಲಿ ಪೊಲೀಸರು ಆಕ್ಟಿವ್ ಆಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಕಟ್ಟೆಚ್ಚರ ವಹಿಸಲಾಗಿದೆ. ನಿನ್ನೆ ಬೆಂಗಳೂರಿನ 140 ಪಾಯಿಂಟ್ಗಳಲ್ಲಿ ಪೊಲೀಸರು ತಪಾಸಣೆ ಮಾಡಿದ್ದಾರೆ. ಕುಡಿದು ವಾಹನ ಓಡಿಸ್ತಾ ಇದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ನಿನ್ನೆ ಒಂದೇ ದಿನ 500ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ. ಕಳೆದ 3 ದಿನಗಳಲ್ಲಿ 1500ಕ್ಕೂ ಹೆಚ್ಚು ಕೇಸ್ ದಾಖಲಿಸಲಾಗಿದೆ. ಇನ್ನು ಇತ್ತೀಚೆಗಷ್ಟೇ ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತಹದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿನ ನಗರದಾದ್ಯಂತಲೂ ಕೂಡ ಅಷ್ಟೇ ಎಲ್ಲ ಕಡೆ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿ ಅಂತೇಳಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಬೆಂಗಳೂರಿನಾದ್ಯಂತಲೂ 140 ಸ್ಪಾಟ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಅನ್ನ ಮಾಡ್ತಾ ಇರುವಂತಹದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಇಲ್ಲಿಯೂ ಕೂಡ ನೀವು ನೋಡ್ತಾ ಇರಬಹುದು, ಕುಡಿದು ವಾಹನ ಚಲಾಯಿಸ್ತಿರುವಂತವರ ಮೇಲೆ ದಂಡ ಪ್ರಯೋಗವನ್ನ ಮಾಡುವಂತ ಒಂದು ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಿರುವಂತದ್ದು. ಈಗ ಈ ಒಂದು ವೆಹಿಕಲ್ ಅನ್ನು ಕೂಡ ನೋಡಬಹುದು. 2 ದಿನಗಳ ಹಿಂದೆ ಇದೇ ಒಂದು ಸೀ ಬರ್ಡ್ ನ ವೆಹಿಕಲ್ ಬೆಂಕಿಗೆ ಅನಾಹುತ ಆಗಿತ್ತು. ಸುಮಾರು 6 ಜನ ಸಾವನ್ನು ಅಪ್ಪಿದ್ರು. ಈ ಬೆನ್ನಲ್ಲಿ ಈಗ ಸೀ ಬರ್ಡ್ ನ ಮತ್ತೋರ್ವ ಚಾಲಕ ಕೂಡ ಅಷ್ಟೇ ಕುಡಿದಿರುವಂತಹದ್ದು ತೋರಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದರ ಬಸ್ನ ಒಳಭಾಗದಲ್ಲಿ ಕೂಡ ಅಷ್ಟೇ ಒಂದಷ್ಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ. ಆದ್ರೂ ಕೂಡ ಅಷ್ಟೇ ಡ್ರೈವರ್ ಕುಡಿದಿರುವಂತಹದ್ದು ಕೂಡ ಈಗಾಗಲೇ ಕಂಡು ಬರ್ತಾ ಇರುವಂತಹದ್ದು. ಸ್ಟಾಫ್ ಕೂಡ ಹೇಳ್ತಾ ಇದ್ದಾರೆ ಈಗಾಗಲೇ ನೀವು ಕುಡಿದಿದೆಯಾ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಅಷ್ಟೇ ಆತ ವಾದವನ್ನ ಮಾಡ್ತಿದ್ದ, ನಾನು ಕುಡಿದಿಲ್ಲ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಆಲ್ಕೋಮೀಟರ್ನ ತಗೊಂಡು ಬಂದ್ಬಿಟ್ಟು ಚೆಕ್ ಮಾಡಿರುವಂತಹದ್ದು. ಅಲ್ಲಿ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. 66 ಈಗಾಗಲೇ ಬಂದಿರುವಂತಹದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಇದರ ಮೇಲೆ ಕೇಸ್ ಕೂಡ ಅಷ್ಟೇ ಮಾಡಕ್ ಮುಂದಾಗಿರುವಂತಹದ್ದು. ಇನ್ನೂ ಕೂಡ ಅಷ್ಟೇ ಎಚ್ಚೆತ್ಕೊಂಡಿಲ್ಲ, ಯಾಕಂದ್ರೆ ಕೇವಲ 2 ದಿನ ಆಗಿರುವಂತಹದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಸೀ ಬರ್ಡ್ ಅಂದ್ರೆ ಇದೇ ಒಂದು ಸೀ ಬರ್ಡ್ ನ ವೆಹಿಕಲ್ ಚಿತ್ರದುರ್ಗ ಸಮೀಪ ಬೆಂಕಿಗೆ ಅನಾಹುತ ಆಗಿತ್ತು. ಡ್ರೈವರ್ನ ನಿರ್ಲಕ್ಷ್ಯದಿಂದಾಗಿ ಎಲ್ಲೋ ಒಂದು ಕಡೆ ಅಪಘಾತಕ್ಕೀಡಾಗಿತ್ತು. ಇದರಲ್ಲಿ 6 ಜನ ಸಾವನ್ನಪ್ಪಿದ್ರು. ಈಗ ಈ ವೆಹಿಕಲ್ ಅನ್ನು ಕೂಡ ಈಗಾಗಲೇ ಸೀಸ್ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಿರುವಂತದ್ದು. ಈ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಪ್ಯಾಸೆಂಜರ್ಸ್ ಕೂಡ ಒಳಗಡೆ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ಅಷ್ಟೇ ಪ್ಯಾಸೆಂಜರ್ಸ್ ಇದ್ರೂನು ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಚಾಲಕ ಕುಡಿದು ವಾಹನವನ್ನು ಚಲಾಯಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಏನಾದ್ರೂ ಒಂದು ಅನಾಹುತ ಆಯಿತು, ಒಳಗಿರುವಂಥ ಪ್ಯಾಸೆಂಜರ್ಸ್ ಇದ್ದಾರೆ, ಏನಾದ್ರೂ ಬಸ್ ಏನಾದ್ರೂ ಪಲ್ಟಿ ಆಯಿತು ಅಥವಾ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ಯಾರು ಹೊಣೆ ಆಗ್ತಾರೆ? ಸದ್ಯಕ್ಕೀಗ ಕುಡಿದು ಡ್ರೈವಿಂಗ್ ಮಾಡಿದಂತಹ ವಾಹನ ಚಾಲಕನನ್ನ ಈಗಾಗಲೇ ಉಪ್ಪಾರಪೇಟೆ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿರುವಂತಹದ್ದು. ಈಗ ಈ ಒಂದು ಬಸ್ನಲ್ಲಿರುವಂತಹ ಪ್ರಯಾಣಿಕರನ್ನ ಆಲ್ಟರ್ನೇಟ್ ಆಗಿ ಬೇರೆ ಒಂದು ವೆಹಿಕಲ್ನ ಮುಖಾಂತರ ಕಳಿಸೋದಕ್ಕೂ ಕೂಡ ಉಪ್ಪಾರಪೇಟೆ ಸಂಚಾರಿ ಪೊಲೀಸರು ಮುಂದಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಹೊಸ ವರ್ಷಕ್ಕೆ ಬೆಂಗಳೂರು ಸಜ್ಜಾಗ್ತಾ ಇದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಹೋಟೆಲ್, ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಜೊತೆ ಸಭೆ ನಡೆಸಿದ್ದಾರೆ. ಕ್ಲೌಡ್ ಕಂಟ್ರೋಲ್, ಏಜ್ ಲಿಮಿಟ್, ಸಮಯ, ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾ, ಶಬ್ದ ಮಾಲಿನ್ಯ, ಹೆಣ್ಮಕ್ಳ ಸೇಫ್ಟಿ ಸೇರಿದಂತೆ 30 ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅಹಿತಕರ ಘಟನೆ ನಡೆದರೆ, ಗಲಾಟೆ ಆದರೆ ಕೂಡಲೇ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ಇನ್ನು ಕಮಿಷನರ್ ಜೊತೆ ಸಭೆ ಬಳಿಕ ಮಾತನಾಡಿದ 1522 ಪಬ್ ಮಾಲೀಕ ಚೇತನ್ ಕುಮಾರ್ 30 ಅಂಶಗಳನ್ನು ಸೂಚನೆ ಕೊಟ್ಟಿದ್ದಾರೆ. ಕ್ರೌಡ್ ಕಂಟ್ರೋಲ್, ವುಮೆನ್ ಸೇಫ್ಟಿ, ಎಂಟ್ರಿ ಎಕ್ಸಿಟ್ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ನಾವು ಹೆಚ್ಚುವರಿ ಸಮಯಕ್ಕೆ ಅವಕಾಶ ಕೇಳಿದ್ವಿ, ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದ್ದು, ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಜೋರಾಗಿ ನಡೆಯುವ ಕಾರಣ ಡಿಸೆಂಬರ್ 31ರಂದು ಸಂಜೆ 6ರಿಂದಲೇ ಕೆರೆ, ಪಾರ್ಕ್ ಬಂದ್ ಮಾಡಲಾಗಿದೆ. ತಾತ್ಕಾಲಿಕವಾಗಿ ಬಂದ್ ಮಾಡಿ ಕೇಂದ್ರ ನಗರ ಪಾಲಿಕೆಯಿಂದ ಆದೇಶ ಹೊರಡಿಸಲಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದ್ದು, ಸಂಜೆ ಬಳಿಕ ನಿಷೇಧ ಹೇರಲಾಗಿದೆ. ಸಾಮಾನ್ಯವಾಗಿ ನ್ಯೂ ಇಯರ್ ಅಂತ ಸಂಜೆ ಬಳಿಕ ಕೆರೆ, ಪಾರ್ಕ್ಗಳಲ್ಲಿ ಪಾರ್ಟಿ ಮಾಡುವ ಹಿನ್ನೆಲೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ.